ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮನೆ ವ್ಲಾಗ್ಸ್. ಇವತ್ತು ವೈಭವ ಲಕ್ಷ್ಮಿ ಪೂಜೆ ಮಾಡೋಣ ಅಂತ ಇದ್ದೀನಿ. ನಾಳೆ ಶುಕ್ರವಾರ, ಇವತ್ತು ಗುರುವಾರ. ಸೊ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೋತಾ ಇದ್ದೀನಿ. ಫಸ್ಟಲ್ಲಿ ಹೂವು ಹಣ್ಣು ಎಲ್ಲ ಬೇಕಿತ್ತು, ತೊಗೊಂಡು ಹೋಗೋಣ ಅಂತ ಬಂದೆ ಮಾರ್ಕೆಟ್ಗೆ. ಹೂವು, ಮಲ್ಲಿಗೆ ಹೂವು ಮತ್ತು ನನಗೆ ಕಣಗ್ಲ ಹೂವು ಇದೆಲ್ಲ ಬೇಕಿತ್ತು. ಸೊ ತೊಗೊಳ್ಳೋಣ ಅಂತ ಬಂದೀನಿ. ತಾವರೆ ಹೂವು ಸಿಗುತ್ತಾ ಅಂತ ನೋಡೋಣ ಅಂತ ಓಡಾಡ್ತಾಯಿದ್ದೀನಿ. ಮಾರ್ಕೆಟಲ್ಲಿ ಎಲ್ಲ ಅಂಗಡಿ ಕೇಳ್ತಾಯಿದ್ದೀನಿ, ಎಲ್ಲೂ ಕೂಡ ತಾವರೆ ಹೂವು ಇಲ್ಲ. ಸೊ ಅದಕ್ಕೆ ಸರಿ ಅಂದ್ಬಿಟ್ಟು ಮಲ್ಲಿಗೆ ಹೂವು ಏನೇನು ಬೇಕು ಹೂವುಗಳೆಲ್ಲ ತೊಗೊಂಡು ಬಂದೆ ಮನೆಗೆ. ಸೊ ನೋಡ್ಬೋದು, ಈಗ ತೊಗೊಂಬಂದಿರುವಂಥ ಫ್ರೂಟ್ಸ್ ಇರ್ಬೋದು, ಹೂವು ಇರ್ಬೋದು, ಎಲ್ಲನೂ ಕೂಡ ಎತ್ತಿಟ್ಕೋತಾ ಇದ್ದೀನಿ. ಸೊ ಏನೆಲ್ಲ ಬೇಕು ಎಲ್ಲ ತೊಗೊಂಬಂದಿದ್ದೀನಿ. ಕಲ್ಶಕ್ಕೆ ಎಲೆ ಸಿಗಲಿಲ್ಲ ನಂಗೆ, ಅಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಹಸ್ಬೆಂಡ್ಗೆ ಹೇಳಬೇಕು, ಕಲ್ಶಕ್ಕೆ ಎಲೆ ಒಂದು ತೊಗೊಂಡು ಬಂದರೆ ಆಯಿತು. ಇನ್ನು ತೆಂಗಿನಕಾಯಿ ಅದೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ದೇವ್ರ ಮನೆಯೆಲ್ಲ ಏನು ಕ್ಲೀನ್ ಮಾಡಲಿಲ್ಲ ಇವತ್ತು. ನಾಳೆ ಬೆಳಗ್ಗೆ ಕ್ಲೀನ್ ಮಾಡ್ಕೋತೀನಿ. ಮನೆ ಕ್ಲೀನ್ ಮಾಡ್ಕೋಬೇಕು ನಾನು ಇನ್ನು ಇವತ್ತು. ಸೊ ಸಡನ್ನಾಗಿ ಏನೋ ಅನಿಸ್ತು ಲಾಸ್ಟ್ ವೀಕೆ ಮಾಡೋಣ ಅಂತ, ಬಟ್ ಆಗಲಿಲ್ಲ. ಸೊ ಅದಕ್ಕೆ ಈ ವೀಕ್ ಮಾಡ್ಕೊಳ್ಳೋಣ ಅಂತ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಅಂದರೆ ಡಸ್ಟಿಂಗ್ ಎಲ್ಲ ಮಾಡಿದ್ದೀನಿ ಮೊನ್ನೆ. ಸೊ ಇನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಕಲಶದೊಳಗೆಲ್ಲ ಹಾಕೋಕ್ಕೆ ಏನೇನು ಬೇಕು ಪ್ರತಿಯೊಂದು ಕೂಡ ತೊಗೊಂಬಂದಿದ್ದೀನಿ. ಇವತ್ತು ಏನು ಹಾಕ್ತಿಲ್ಲ ಅದನ್ನೇ 8 ವಾರ ಅಥವಾ 5 ವಾರ ಎಷ್ಟು ಮಾಡ್ತೀವಿ ನಾವು ಅಷ್ಟು ದಿನವೂ ಯೂಸ್ ಮಾಡುವಂಥದ್ದು. ಹಾಗೆ ಈಗ ಅಡುಗೆ ಮನೆ ಕಬೋರ್ಡ್ಸ್ ಎಲ್ಲ ಒರೆಸ್ಕೋತಾ ಇದ್ದೀನಿ. ಪೂಜೆ ಆದಮೇಲೆ ಕ್ಲೀನಿಂಗ್ ಇದ್ದಿದೆ ಅಲ್ವಾ, ಪಾತ್ರೆಗಳೆಲ್ಲ ಏನೂ ತೊಳಿಲಿಲ್ಲ ನಾನು. ಸೊ ಬರೀ ಕಬೋರ್ಡ್ಗಳೆಲ್ಲ ಒರೆಸ್ಕೊಂಡು ಮತ್ತು ಕಿಟಕಿಗಳು ಅದೆಲ್ಲ ಒರೆಸ್ಕೋಬೇಕು. ರೂಮ್ ಕಿಟಕಿಗಳೆಲ್ಲ ಮೊನ್ನೆ ತಾನೇ ಒರೆಸಿದ್ದೀನಿ. ಈಗ ಹಾಲಲ್ಲಿರುವಂಥ ಕಿಟಕಿಗಳು ಮತ್ತು ಸೋಫಾ ಹಿಂದೆ ಎಲ್ಲ ಗುಡಿಸ್ಕೋಬೇಕು. ಆ್ಯಕ್ಚುಲಿ ಸಂಜೆ ಕಿಟಕಿ ಒರೆಸೋವಂಥ ಕೆಲಸಗಳೆಲ್ಲ ಮಾಡಬಾರ್ದು. ನನಗೆ ಟೈಮ್ ಇಲ್ಲ, ನನಗೆ ಮಾಡೋಕ್ಕಾಗಲಿಲ್ಲ ಮಗು ಇಟ್ಕೊಂಡು. ಸೊ ಅದಕ್ಕೆ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಕೊಂಡಿದ್ದೆ. ಈಗ ಹಸ್ಬೆಂಡ್ ಕೂಡ ಇರ್ತಾಳೆ, ಸೋಫಾ ಎಲ್ಲ ಜರುಗಿಸಿ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮನೆ ಕಿಟಕಿ ಮತ್ತು ಇದನ್ನೆಲ್ಲ ಮಾಡಿಕೊಂಡು ರೂಮಲ್ಲೆಲ್ಲ ಕಿಟಕಿಗಳು ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇನ್ನು ಹಾಲಲ್ಲಿ ಇದೆಲ್ಲ ಕೂಡ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಮಗು ಇಟ್ಕೊಂಡು ನಾವೆಲ್ಲ ಕೆಲಸಗಳನ್ನ ಮಾಡ್ಕೋತೀವಿ ಅಂದರೆ ಕಷ್ಟ. ಆ ಮಗು ಮಲಗಿದಾಗ ಅವ್ನು ಏನಾಗುತ್ತೆ ಹಸ್ಬೆಂಡ್ ಇದ್ದಾಗ ಅವಾಗವಾಗ ನಾನು ಕ್ಲೀನ್ ಮಾಡ್ಕೋತೀನಿ. ಹಸ್ಬೆಂಡ್ ಇರ್ಬೋದು, ನನ್ನ ದೊಡ್ಡ ಮಗ ಇರ್ಬೋದು, ಸಖತ್ ಹೆಲ್ಪ್ ಮಾಡ್ಕೊಡ್ತಾನೆ ನನಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನನಗೆ ಆರಾಮಾಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ನಾನು ಕೆಳಗಡೆ ಎಲ್ಲ ಹೊಡ್ಸ್ಕೊಂಡೆ, ಮೇಲೆ ಒಂದ್ಸಲ ಚೀರ ಹಾಕೊಂಡೆಲ್ಲ ಮಾಡಬೇಕು. ಇದೊಂಚೂರು ಮಾಡ್ಕೊಬಿಡಿ, ನಾನು ಅಷ್ಟರಲ್ಲಿ ಬೇರೆ ಅದೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂತ ಅಂದ್ಕೊಂಡು ಹಸ್ಬೆಂಡ್ ಹೇಳಿದ್ರೆ ಸರಿ ಅಂತ ಅವ್ರು ಅದನ್ನು ಮಾಡ್ಕೋತಾ ಇದ್ದಾರೆ. ಊಟ ಮಾಡಿ ಕೂತ್ಕೊಂಡ್ರು ಅಷ್ಟೇ ಪಾಪ, ಹಂಗೆ ಕೆಲಸ ಇಲ್ಲ, ಅದೇನು ಬೈಕೊಟ್ರೆ ಗೊತ್ತಿಲ್ಲ, ಗೊತ್ತಿಲ್ಲ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಆದಷ್ಟು ಮಾಡಿಕೊಡ್ತಾರೆ ಅವ್ರ ಕೈಲಿ ಎಷ್ಟಾಗುತ್ತೆ. ಮುಂಚೆ ಸ್ವಲ್ಪ ಜಾಸ್ತಿನೇ ಮಾಡಿಕೊಡ್ತಿದ್ರು. ಇವಾಗ ಮಗ ಇರ್ತಾನಲ್ಲ, ಅವನನ್ನು ಎತ್ಕೊಳ್ಳೋದೇ ಅವ್ರಿಗೆ ಸರಿ ಹೋಗ್ಬಿಡುತ್ತೆ. ಅವ್ನು ಬಿಡಲ್ಲ ಅವರಪ್ಪನ, ಪಾಪ 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 ಇಲ್ಲ ನನ್ನನ್ನು ಇಟ್ಕೊತಾನೆ. ಅದಕ್ಕೆ ನೀವು ಅವ್ನು ನೋಡ್ಕೊಬಿಡಿ, ನಾನು ಕೆಲಸ ಎಲ್ಲ ಮಾಡ್ಕೊತೀನಿ ಅಂತ ಹೇಳ್ಬಿಡ್ತೀನಿ. ಹಾಗೆ ಇನ್ನು ಮ್ಯಾಟ್ಸು ಎಲ್ಲದನ್ನು ಕೂಡ ವಾಶ್ ಮಾಡೋಕೆ ಹಾಕಬೇಕು, ಎಲ್ಲ ಎತ್ತಿಟ್ಟಿದ್ದೀನಿ ನೋಡ್ಬೋದು ನೀವು. ಸೊ ಎಲ್ಲದನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಸೋಫಾ ಎಲ್ಲ ಜೋಡಿಸೋಕ್ಕೆ ಅದಕ್ಕೋಸ್ಕರ ಮಾಡಿಬಿಟ್ಟು ಒಂದು ಸ್ಕ್ರೀನ್ ಇದೆ ಅದರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗೋದಿಲ್ಲ. ಸೊ ಅದು ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಸೊ ಬಂದು ಇಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ರೈಸ್ ಇಟ್ಟಿದ್ದೀನಿ, ಸ್ಟೀಲ್ ಕುಕ್ಕರಲ್ಲಿ ಹಾಕ್ತೆ. ಅದು ವಿಷಲ್ ಏನೋ ಅರ್ಜೆಂಟ್ ಇರುತ್ತೆ ನೋಡಿ, ಯಾವಾಗ ಹಿಂಗಾಗೋದು, ಹಾಗಾಯಿತು. ಸೊ ಇದಕ್ಕೆ ಹಾಕಿಟ್ಟಿದ್ದೀನಿ. ಇಲ್ಲಿ ಗೆಣಸು ಬೇಯಿಸಿದ್ದೀನಿ, ಗೆಣಸು ಬೇಯಿಸ್ಬಿಟ್ಟು ಸ್ನ್ಯಾಶ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಬೆಲ್ಲ ಅದೆಲ್ಲ ಹಾಕಬೇಕು. ಸ್ವಲ್ಪ ಕಾಫಿ ಮಾಡಿ ಕುಡಿಯೋಣ ಅಂತ ಅನಿಸ್ತದೆ. ಇವತ್ತು ಉಪವಾಸ ಎಲ್ಲ, ಹಾಲು ಇಲ್ಲ ಕಾಫಿ ಏನಾದರೂ ಕುಡಿಯೋಣ ಅಂತ. ಇನ್ನು ಕ್ಲೀನಿಂಗ್ ಎಲ್ಲ ಮಾಡಬೇಕಾಗಿದೆ. ಮನೆ ಗುಡಿಸಿದ್ದೀನಿ, ಒರೆಸ್ಬೇಕು. ಹಾಗೆ ಬಟ್ಟೆಗಳನ್ನ ಒಣಗಾಕಬೇಕು. ಈಗ ರಾತ್ರಿ ಮ್ಯಾಟ್ಗಳೆಲ್ಲ ವಾಶಿಗೆ ಹಾಕಿದ್ದೆ, ಒಂದು ರೌಂಡ್ ಆಗಿದೆ, ಇನ್ನೊಂದು ರೌಂಡ್ ವಾಷಿಂಗ್ ಮಿಷಿನಲ್ಲಿದೆ. ಸೊ ಅದನ್ನೆಲ್ಲ ಒಣಗಾಕ್ಬಿಟ್ಟು ಇನ್ನೂ ಬಟ್ಟೆಗಳಿದೆ ಅದನ್ನೆಲ್ಲ ಹಾಕಬೇಕು. ಮತ್ತು ಸೋಫಾ ಕವರ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ, ರಾತ್ರಿ ಎಲ್ಲ ತೆಗೆದು ವಾಶ್ ಮಾಡಿ ಒಣಗಾಕ್ಬಿಟ್ಟಿದ್ದೀನಿ ಆಚೆ. ಸೊ ಅದನ್ನೆಲ್ಲ ತೆಗಿಬೇಕೀಗ, ತೆಗೆದು ಇಟ್ಕೋಬೇಕು. ಹಾಗೆ ಅಡುಗೆ ಏನು ಮಾಡ್ತಲ್ಲ, ಟಿಫನ್ ಪುಳಿಯೋಗರೆ ಮಾಡ್ಕೊಂಬಿಡಿ. ನಾನು ಉಪವಾಸ ಇರ್ತೀನಿ. ಸೊ ಹಸ್ಬೆಂಡ್ಗೆ ಮಗನಿಗೆ ಅಷ್ಟೇ, ಅದಕ್ಕೆ ಪುಳಿಯೋಗರೆನೇ ಮಾಡಿಬಿಟ್ಟಿದ್ದೀನಿ. ಅದೇ ಆಗ್ಬಿಡುತ್ತೆ 2 ಟೈಮ್ಗೂ ಅಂತ. ಇನ್ನಿವಾಗ ಬೆಡ್ಶೀಟ್ಸ್ ಎಲ್ಲ ತೆಗಿಬೇಕು. ಬಟ್ಟೆ ಮಡಚೋ ಬಟ್ಟೆ ನೋಡಿ ಇಷ್ಟಿದೆ, ಒಣಗಿರೋ ಅಂಥದ್ದು ಇದಕ್ಕೂ ತೆಗೆದಿದ್ದೀನಿ. ನಿನ್ನೆ ಸಂಜೆ ತೆಗೆದ್ನಲ್ಲ, ಮಡಚಿಡೋಕ್ಕಾಗಿಲ್ಲ, ಹೂವು ಕಟ್ಟೋದೆಲ್ಲ ಇತ್ತಲ್ಲ, ಅದೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟೆ. ಇವಾಗ ಮಡಿಸ್ಬೇಕು. ಸೋಫಾ ಕವರ್ ಬೆಡ್ಶೀಟ್ ಎಲ್ಲ ತೆಗಿಬೇಕು. ಒಂದಷ್ಟು ಮಡ್ಚ್ಕೊಂಡ್ಬಿಟ್ಟು ಇದನ್ನೆಲ್ಲ ವಾಶ್ ಮಾಡೋಕ್ಕೆ ಹಾಕ್ಬಿಡ್ತೀನಿ.
ನಾನು ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದೆ. ಈಗ ದೇವಸ್ಥಾನ ತೊಳೆದಂತೆ ಕೆಲಸ ಕೊಳ್ಳು ಮತ್ತು ಅದನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗುತ್ತೆ. ನಮ್ಮ ಮಗನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ಬೇಕು ಬೇರೆ. ಸೊ ಬನ್ನಿ ಹೀಗಾಗುತ್ತೆ ಅಂತ. ದೇವ್ರ ಸಾಮಾನು ಅಂದರೆ ದೇವ್ರ ಮನೇಲಿ ಇರೋಂಥದ್ದೆಲ್ಲ ಏನೂ ತೊಳಿತಾ ಇಲ್ಲ. ದೇವ್ರ ಮನೇಲೆಲ್ಲ ತೊಳೆದೀನಿ, ಅಮಾವಾಸ್ಯೆಗೆ ಅಂತಾರೆ ತೊಳೆದಿದ್ದೆ ಅಲ್ಲ. ಸೊ ಅದಕ್ಕೆ ಇವಾಗ ವೈಭವಲಕ್ಷ್ಮಿ ಪೂಜೆಗೆ ಏನೆಲ್ಲ ಬೇಕು ಅದನ್ನು ತೊಳ್ಕೊಳ್ಳೋಣ ಅಂತ. ದೀಪಗಳು ಇದು ಯೂಸ್ ಮಾಡಿದ್ದೆ, ಹಂಗೆ ತೊಳೆದಿಲ್ಲ, ಇಟ್ಬಿಟ್ಟಿದ್ದೀನಿ. ಅದು ನೋಡಿ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ. ಯೂಸ್ ಮಾಡಿ ಹಂಗೆ ಇಟ್ಟಿದ್ದಕ್ಕೆ. ಇದು ನೋಡಿ ಚಂಪು ಅದು 2 ಬೆಳ್ಳಿ ಚಂಬಿದೆ. ಒಂದು ಡೈಲಿ ಇಡ್ತೀನಿ ದೊಡ್ಡದು. ಇದು ಬಂದು ನಾನು ಫಸ್ಟ್ ಟೈಮ್ ಅವ್ರ ಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಬೆಳ್ಳಿ ಚಂಪು ಇಡಬೇಕು ಅಂದ್ಬಿಟ್ಟು ತೊಗೊಂಬಂದಿದ್ದಂಥದ್ದು ಇದು ಚಂಪು. ಹಾಗೆ ಇದು ಮುಖವಾಡನೂ ಅಷ್ಟೇ, ಫಸ್ಟ್ ಟೈಮ್ ಅವ್ರ ಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ತೊಗೊಂಡು ಬಂದಿದ್ದಂಥದ್ದು. ನನ್ನ ಮದುವೆ ಆಗಿ ಫಸ್ಟ್ ವರ್ಷದ ಇದು. ಸೊ ಇದು ಬಂದು ಗಣಪತಿನ ಇಟ್ಟು ಪೂಜೆ ಮಾಡೋಣ ಅಂತ. ಇದು ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾತ್ರ ಗಣಪತಿಗೆ ಪೂಜೆ ಮಾಡ್ತೀನಿ. ಈ ಗಣಪತಿಗೆ ಚಿಕ್ಕದಿದೆ ಇನ್ನೊಂದು, ಅದು ಡೈಲಿ ಇಟ್ಟು ಪೂಜೆ ಮಾಡ್ತೀನಿ ವಿಗ್ರಹ. ಇದು ಮುಷ್ಟಿಗಿಂತ ದೊಡ್ಡದಿದ್ರೆ ಪ್ರತಿದಿನ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ ಪೂಜೆಗಿಟ್ಟರೆ. ಸೊ ಅದಕ್ಕೆ ನಾನು ಎತ್ತಿಟ್ಬಿಡ್ತೀನಿ. ವಿಶೇಷ ದಿನಗಳಲ್ಲಿ ತೆಗೆದು ಪೂಜೆ ಮಾಡ್ಕೋತೀನಿ ಆ ಥರ. ಅದಕ್ಕೆ ಇದು ಮಾಡೋಣ, ಅಟ್ಲೀಸ್ಟ್ ಯೂಸ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ತೆಗೆದಿದ್ದೀನಿ. ಗಣಪತಿ ಹಬ್ಬಕ್ಕೆ ತೊಗೊಂಡಿದ್ದು, ಫಸ್ಟ್ ಗಣಪತಿ ಹಬ್ಬಕ್ಕೆ ಎಲ್ಲ. ಆಮೇಲೆ ಒಂದೊಂದಾಗಿ ತೊಗೊಂಡುವಂಥದ್ದು. ಸೊ ಬನ್ನಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಈಸಿ ಸಿಲ್ವರ್ ಡಿಪ್ ಇದೆ. ಅಮ್ಮ ಬೈತಾ ಇರ್ತಾರೆ, ಸಿಲ್ವರ್ ಡಿಪ್ ಜಾಸ್ತಿ ಯೂಸ್ ಮಾಡೋಣ, ನೀವು ಹಂಗೆ ಮಾಡು ಅಂತ. ಈಗ ಬೆಳ್ಳಿ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಒಂದಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಸ್ಟು. ನಾನು ಕನ್ಫ್ಯೂಷನಲ್ಲೇ ಇದ್ದೆ. ಈ ವಾರನೇ ಲಾಸ್ಟ್ ವೀಕೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಷಾಢ ಶುಕ್ರವಾರ ಕೂಡ ಒಂದು ಸಿಗುತ್ತೆ ಅಂತ. ನನ್ನ ಮಗ ಇಲ್ಲಮ್ಮ ಚಿಕನ್ ಮಾಡಿಕೊಡಿ ಅಂತ ಹೇಳ್ತಿದ್ದ. ಸರಿ ಆಯಿತು, ಅವನಿಗೂ ಮುಗಿಸ್ಬಿಡೋಣ, ಶ್ರಾವಣದಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಮನೆಯೆಲ್ಲ ಏನೂ ಕ್ಲೀನ್ ಮಾಡಿಲ್ಲ. ನೀವು ನೋಡಿದ್ವಿ ಲಾಸ್ಟ್ ನೈಟೇ ನಾನು ಇಡೀ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಸೊ ಇವತ್ತು ಬೆಳಗ್ಗೆಯಿಂದ ಮೇಲೆಯಿಂದ ಸ್ಟೆಪ್ಸ್ ಎಲ್ಲ ಗುಡಿಸಿ ಒರೆಸಿ ಪ್ರತಿಯೊಂದು ಎಲ್ಲ ಬೆಳಗ್ಗೆನೇ ಮಾಡ್ಕೊಂಡಿದ್ದು. ಇದು ಆ್ಯಕ್ಚುಲಿ ಕಷ್ಟ. ಒಂದು ದಿವಸ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಪೂಜೆ ಮಾಡಿಕೊಂಡ್ರೆ ಆರಾಮಾಗಿರುತ್ತೆ. ಉಪವಾಸ ಬೇರೆ ಇರ್ತೀವಲ್ಲ, ಎಲ್ಲ ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಅಂತ ಅನಿಸುತ್ತೆ. ನನಗೆ ಆ ಮಗುನ ಇಟ್ಕೊಂಡು ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಸ್ಟ್ರೈನ್ ಅಂತಲೇ ಅನಿಸ್ತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ವೈಭವಲಕ್ಷ್ಮಿ ಪೂಜೆನ ಏನು ಹೇಳ್ತೀವಿ 5 ವಾರ ಇಲ್ಲ 8 ವಾರ ಎಷ್ಟು ಬೇಕೋ ಮಾಡ್ಬೋದು. 5 ವೀಕ್ಸ್ ಮಾಡೋಣ ಅಂತ ಅಂದ್ಕೊಂಡೇ ಇದೆ ಮೈಂಡಲ್ಲಿ. 4 ವೀಕ್ಸ್ ಶ್ರಾವಣ ಸಿಗುತ್ತೆ, 1 ವೀಕ್ ಆಷಾಢದಲ್ಲಿ ಮಾಡೋಣ ಅಂತ. ಯಾಕೋ ಮನಸ್ಸಿಗೆ ಸಮಾಧಾನನೇ ಅನಿಸ್ತಾ ಇಲ್ಲ 8 ವಾರನೇ ಮಾಡಿಬಿಡೋಣ ಅಂತ ಅನಿಸ್ತಾ ಇದೆ ನನಗೆ. ನೋಡೋಣ, ಸಂಕಲ್ಪ ಮಾಡೋ ತನಕ ಏನು ಮೈಂಡಲ್ಲಿ ಉಳೋದೇ ಗೊತ್ತಿಲ್ಲ. ಸಂಕಲ್ಪ ಟೈಮಲ್ಲಿ ಈಗ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು. ಈಗ ಹೊಸ್ಲು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿಡ್ತೀನಿ. ಸಂಜೆ ಹೊಸ್ಲು ಪೂಜೆ ಮಾಡಬೇಕಲ್ಲ, ಲಕ್ಷ್ಮೀ ಪೂಜೆ ಮಾಡೋಕ್ಕೂ ಮುಂಚೆ ಹೊಸ್ಲು ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ಸಂಜೆ ಒಂದು ಸತಿ ನೀಟಾಗೆಲ್ಲ ಒರೆಸಿ ರಂಗೋಲಿ ಹಾಕೋತಾ ಇದ್ದೀನಿ. ನನ್ನ ಮಗನಿಗೆ ಟಿ ವಿ ಹಾಕಿ ಕೊಟ್ಟಿದ್ದೆ, ಸ್ವಲ್ಪ ಹೊತ್ತು ನೋಡು ಚಿನ್ನು ಅಂತ. ಸ್ವಲ್ಪ ಹೊತ್ತು ನೋಡ್ದೆ ಅಷ್ಟೇ. ಅಮ್ಮ ಬೇಕು ಅವನಿಗೆ, ಅಮ್ಮ ಅಂತ ಬಂದ. ಅದರಲ್ಲೂ ಹೊಸ್ಲು ತೊಳೆಯೋದು, ಕುಂಕುಮ ಮಾಡೋದು, ರಂಗೋಲಿ ಹಾಕೋದು ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ನಾನು ನೀಟಾಗಿ ರಂಗೋಲಿ ಹಾಕಿ ಹೋಗಿರ್ತೀನಿ, ಮತ್ತು ಬಟ್ಟೆ ತೊಗೊಂಬಂದ್ಬಿಟ್ಟಿರ್ತಾನೆ, ಎಲ್ಲ ಓಡಿಸ್ಬಿಟ್ಟು ಕುಂಕುಮ ಇಡ್ತಾ ಇರ್ತಾನೆ. ಹಾಗೆ ಮಾಡ್ತಾನೆ. ಮಕ್ಕಳು ರಂಗೋಲಿ ಓಡಿಸಿದ್ರೆ ಒಳ್ಳೇದೇ ಅಂತ ಹೇಳ್ತಾರೆ. ಸೊ ನಾನು ಏನು ಹೇಳೋಕ್ಕೆ ಹೋಗಲ್ಲ, ಪೂಜೆ ಮಾಡೋವರೆಗೂ ಚೆನ್ನಾಗಿರಲಿ ಅಂತ ನನಗೆ ಆಸೆ. ಬಟ್ ಒಂದು ಸತಿ ಒರೆಸ್ಬಿಟ್ಟಿರ್ತಾನೆ. ಒಂದು ಸತಿ ಅದನ್ನು ಟಚ್ ಮಾಡ್ದಂಗೆ ದಾಟ್ಕೊಂಡು ಎಷ್ಟು ಹುಷಾರಾಗಿ ಹೋಗ್ತಾನೆ ಗೊತ್ತಾ. ಹಾಗೆ ಸೊ ಮಕ್ಕಳಿರೋವಾಗ ಏನು ಮಾಡೋಕ್ಕಾಗಲ್ಲ. ಹಾಗೇನು ಅಲ್ಲಿ ಬಂದಿದ್ಯಾ? ಜ್ಯೂಸ್ ಬೇಕಾ? ಈಗ ಮಗನ ಸ್ಕೂಲಿಂದ ಕರ್ಕೊಂಡು ಬಂದು ನಾನು ಫೇಸ್ ವಾಶ್ ಮಾಡಿ ರೆಡಿ ಆಗಿದ್ದೀನಿ. ಈಗ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ನಾನು ಹೇಗೆ ಅಂದರೆ ಪೂಜೆಗೆ ಏನೇನು ಬೇಕಲ್ಲ ಎಲ್ಲದೂ ಕೂಡ ಒಂದಷ್ಟು ಟ್ರೇಗಳು ಮಾಡಿಕೊಂಡು ಟ್ರೇಗಳಲ್ಲೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಪೂಜೆ ಕೂತ ಮೇಲೆ ಮಧ್ಯದಲ್ಲಿ ಹೆದ್ದೇಳ್ಬಾರ್ದು, ಅದು ನನಗೊಂಥರ ಸಮಾಧಾನ. ಅಲ್ಲಿಗೂ ಏನೋ ಒಂದು ಮರ್ತಿರ್ತೀನಿ. ನನ್ನ ಮಗನ ಕೂಗ್ತಾನೆ ಇರ್ತೀನಿ. ಅವ್ರು ಹೇಳ್ತಾ ಇರ್ತಾರೆ, ಅಮ್ಮ ಎಲ್ಲ ಒಂದು ಸತಿ ಹೇಳ್ಬಿಡಿ ಅಮ್ಮ, ನಾನು ತೊಗೊಂಬಂದು ಕೊಟ್ಬಿಡ್ತೀನಿ, ನೀವು ಪದೇ ಕೂಗಬೇಡಿ ಅಂತ. ಎಷ್ಟೇ ರೆಡಿ ಮಾಡಿದ್ರೆ ಕೂಗ್ತೀವಿ. ಬಟ್ ಆದಷ್ಟು ನೆನಪಿಟ್ಕೊಂಡು ಎಲ್ಲದನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಬಿಡೋಣ. ಇಲ್ಲಿ ಹಣ್ಣುಗಳು ಒಂದು 5 ಥರ ಹಣ್ಣು ಇಟ್ಟಿದ್ದೀನಿ. ಎಷ್ಟು ಥರ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ತಾರ. ನೆಲ್ಲಿಕಾಯಿ ಕೂಡ ಇಟ್ಟೆ, ಲಕ್ಷ್ಮಿಗೆ ನೆಲ್ಲಿಕಾಯಿ ಇಷ್ಟ ಅಲ್ವಾ. ನೆಲ್ಲಿಕಾಯಿ, ದಾಳಿಂಬ್ರೆ, ಚಕೋತ,
ಮತ್ತು ಸ್ಟಾರ್ ಫ್ರೂಟು, ಪೈನಾಪಲ್ಲು, ಬನಾನಾ, ಬಟರ್ ಫ್ರೂಟ್ ತೊಗೊಂಬಂದಿದ್ರು. ಬಟರ್ ಫ್ರೂಟು ಇದೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಸೊ ಮತ್ತು ಹೂವು ಬಂದು ಮಲ್ಲಿಗೆ ಹೂವು ತುಂಬ ಶ್ರೇಷ್ಠ ದೇವರಿಗೆ. ಹಾಗೆ ಗಣಗ್ಲ ಹೂವು ಮತ್ತು ದಾಸವಾಳ ಎಲ್ಲ ಇತ್ತು. ಬಿಡಿ ಹೂವು ಅರ್ಚನೆ ಮಾಡೋಕ್ಕೆ ಅಂತ ಮಲ್ಲಿಗೆ ಹೂವು ಸ್ವಲ್ಪ ಇಟ್ಕೊಂಡಿದ್ದೆ. ಸೇವಂತಿಗೆ ಇರ್ಬೋದು, ಮತ್ತು ಲಕ್ಷ್ಮಿಗೆ ಕನಕಾಂಬರ ತುಂಬ ಇಷ್ಟ ಅಂತ ಹೇಳ್ತಾರೆ. ಅಲ್ಲಿ ಕನಕಾಂಬರ ಸಿಗಲಿಲ್ಲ ನನಗೆ. ಹಾಗೆ ತುಳಸಿ ಹಾರ ತೊಗೊಂಬರ್ಬೇಕಿತ್ತು. ತುಳಸಿನೂ ಸಿಗಲಿಲ್ಲ. ನಮ್ಮ ಗಿಡದಲ್ಲಿಂದ ಒಂದೆರಡು ತುಳಸಿ ದಳನ ಹಾಕಿತ್ತು, ಇಟ್ಟರೆ ಆಯಿತು ಅಂತ ಅಂದ್ಕೊಂಡು. ಮತ್ತು ಕೆಂಪುದು ರೋಸು, ಕೆಂಪು ಹೂವು ಮತ್ತು ಮಲ್ಲಿಗೆ ಹೂವು ಎಲ್ಲ, ಗಣಗ್ಲ ಹೂವು, ತುಳಸಿ ಎಲ್ಲ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಎಷ್ಟು ಥರ, ಒಂದು 5 ಥರ ಆದರೂ ಹೂವು ಇಡೋಕ್ಕೆ ನಾನು ಟ್ರೈ ಮಾಡಿದ್ವಿ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಜನ ಮಾಡಿದ್ರೆ ಸಾಕು. ಒಂದು ದಾಸವಾಳ ಇಟ್ಟು ನನ್ನ ಕೈಯಲ್ಲಿ ಇಷ್ಟೇ ಶಕ್ತಿ ಇರೋದಮ್ಮ, ನೀನು ಶಕ್ತಿ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಕೇಳ್ಕೊಂಡು ಮಾಡಿ. ನಿಜ ಈ ವೈಭವ ಲಕ್ಷ್ಮಿ ಪೂಜೆ ಏನಿದೆಯಲ್ಲ, ಎಲ್ಲರ ಇಷ್ಟಾರ್ಥಗಳನ್ನು ನಿಜ ಸಿದ್ಧಿಸುತ್ತೆ. ನೀವು ಅಂದ್ಕೊಂಡಿದ್ದನ್ನು ನಿಮಗೆ ಕೊಡುತ್ತೆ. ಅಂದ್ಕೊಂಡಿದ ತಕ್ಷಣ ಆಗಬೇಕು ಅಂತ ಇಲ್ಲ. ದೇವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಏನು ಕೊಡಬೇಕು ಏನು ಅಂತ ಅಲ್ವಾ. ನನಗಿವಾಗ ಎಲ್ಲ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆಲ್ಲ ಕೊಟ್ಬಿಡೋಕ್ಕಾಗಲ್ಲ. ಸೊ ನಮ್ಗೆ ಏನು ಸಿಗಬೇಕು ಅದಂತೂ ಸಿಕ್ಕೇ ಸಿಗುತ್ತೆ, ಅದನ್ನಂತೂ ಕೊಟ್ಟೇ ಕೊಡುತ್ತೆ. ನಾನೇನಲ್ಲ ಸಂಕಲ್ಪ ಮಾಡಿ ವೈಭವ ಲಕ್ಷ್ಮಿ ಪೂಜೆನ ಮಾಡಿದ್ದೀನಿ. ಪ್ರತಿ ಸತಿನೂ ನನಗೆ ಒಳ್ಳೆಯದೇ ಆಗಿದೆ. ನಾನು ಅಂದ್ಕೊಂಡು ಸಿಕ್ಕಿದೆ. ನನಗೂ ತಪ್ಪೋಯ್ತು, ಮಾಡೋಕ್ಕಾಗಲಿಲ್ಲ. ಪ್ರೆಗ್ನೆನ್ಸಿಯಲ್ಲಿರ್ಬೋದು, ಮಗು ಚಿಕ್ಕದಿದ್ದಾನೆ ಅಂತ ಇರ್ಬೋದು. ಉಪವಾಸ ಇದ್ದು ಮಾಡಬೇಕು, ನನಗೆ ಗೊತ್ತಿಲ್ಲ. ಕೆಲವೊಬ್ಬರು ಉಪವಾಸ ಇಲ್ಲದೆ ಮಾಡ್ತಾರೆ, ಹಾಗಿಲ್ಲ ಅಂದರೆ ಉಪವಾಸ ಇಲ್ಲದೆ ಮಾಡಿ ಅಂತಾರೆ. ನನಗೇನೋ ಗೊತ್ತಿಲ್ಲ, ಅದು ಉಪವಾಸ ಇದ್ದು ಮಾಡಿ ಪ್ರಾಕ್ಟೀಸ್ ಆಗಿಬಿಟ್ಟಿರೋದ್ರಿಂದ ನನಗೆ ಉಪವಾಸ ಇದ್ದಿನೇ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಮಾಡಿರಲಿಲ್ಲ. ಈ ವರ್ಷ ಉಪವಾಸ ಇದ್ದು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಕೊಡುತ್ತೆ ಅಷ್ಟನ್ನೇ ಮಾಡಿ. ನಾನು ಇಷ್ಟು ಥರ ಹಣ್ಣುಗಳನ್ನ ಇಟ್ಟು ಮಾಡಿ, ಹೂವು ಇಷ್ಟೇ ಥರ ಇಡಬೇಕು, ಇದೆಲ್ಲ ಬೆಳ್ಳಿ ಸಾಮಾನು, ಇದೆಲ್ಲ ಏನೂ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು. ಒಂದು ಚಂಬಲ್ಲಿ ನೀರಿಟ್ಟು ಅದಕ್ಕೊಂದು ತೆಂಗಿನಕಾಯಿ ಇಟ್ಟು ಅದನ್ನೇ ದೇವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ಪ್ರಾರ್ಥಿಸಿ ಒಂದು ಬ್ಲೌಸ್ ಪೀಸು, ಒಂದು ಚಿನ್ನ ಅಥವಾ ಬೆಳ್ಳಿ ಕಾಯಿನ್ ಅಥವಾ ಉಂಗುರ, ಓಲೆ ಏನೋ ಒಂದು ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಅಟ್ಲೀಸ್ಟ್ ಒಂದು ಚಿಕ್ಕ ಓಲೆ ಅದು ಇರುತ್ತೆ. ಅದನ್ನಾದರೂ ಆ ನೀರಿಗೆ ಅರ್ಪಿಸಿ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿ. ಸಂಕಲ್ಪ ಮಾಡ್ಕೊಳ್ಳುವಾಗ ಕೇಳ್ಕೊಳ್ಳಿ, ತಾಯಿ ಇವತ್ತಿಷ್ಟು ಶಕ್ತಿ ಕೊಟ್ಟಿದೆಯಾ, ನಾಳೆ ಇನ್ನಷ್ಟು ಶಕ್ತಿ ಕೊಡು, ಮುಂದಿನ ವರ್ಷ ಇನ್ನಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ದೇವಿ ಹೆಸರೇ ವೈಭವ ಲಕ್ಷ್ಮಿ. ಆಕೆ ವೈಭವವಾಗಿದ್ದಾಳೆ ಅಂತಂದಾಗ ಅವ್ರ ಭಕ್ತರಿಗೂ ಕೂಡ ಕೊಟ್ಟೇ ಕೊಡ್ತಾಳೆ. ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಹೇಳ್ತಾಯಿನಿ. ನನಗಂತೂ ತುಂಬ ಬಿಲೀವ್ ಮಾಡ್ತೀನಿ ನಾನು ಇದನ್ನು. ಸೊ ನಾನು ಚಿಕ್ಕವಳಿದ್ದಾಗಿಂದ ಆಂಟಿ ಎಲ್ಲ ಮಾಡ್ತಿದ್ರು. ಸುಜಾತ ಆಂಟಿ ಇರ್ಬೋದು, ನಮ್ಮ ಅನು ಆಂಟಿ ಇರ್ಬೋದು, ಇಬ್ಬರು ಕೂಡ ತುಂಬ ಮಾಡ್ತಿದ್ರು ವೈಭವಲಕ್ಷ್ಮಿ. ಪ್ರತಿ ವರ್ಷ 1 ವರ್ಷ ತಪ್ಪದಂಗೆ ನಾನು ಅವ್ರನ್ನ ನೋಡಿ ನನಗೂ ತುಂಬ ಆಸೆ ಇತ್ತು ಇದನ್ನು ನಾನು ಮಾಡಬೇಕು ಅಂತ. ಸೊ ನಾನು ಕೂಡ ಮಾಡ್ತಾಯಿದ್ದೀನಿ ಈಗ. ಅಮ್ಮ ಏನು ಮಾಡೋದಿಲ್ಲ, ಬಟ್ ಆಂಟಿ ಅವರೆಲ್ಲ ಮಾಡೋದನ್ನ ನೋಡಿ ನಾನು ಕಲ್ತಿರೋ ಅಂಥದ್ದು. ಸೊ ಬುಕ್ಕಲ್ಲಿ ಹೆಂಗಿದೆ ಅದನ್ನೇ ನೋಡ್ಕೊಂಡು ನಾನು ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನೋಡಿಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಕೂಡ ಮಾಡ್ಕೋಬೋದು. ಪೂಜೆ ಮಾಡೋಕ್ಕೆ ಇವತ್ತು ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಶ್ರದ್ಧೆ, ಭಕ್ತಿ, ಪೂಜೆ ಮಾಡುವಂಥ ಜಾಗ ಕ್ಲೀನಾಗಿರಲಿ ಆದಷ್ಟು. ನಾನು ಹೇಳ್ತಾ ಇಲ್ಲ, ನಿಮ್ಮ ಶಕ್ತಿ, ನಿಮ್ಗೆ ಹಣ್ಣು ತರೋಕ್ಕಾಗಿಲ್ವಾ, 1 ಎಲೆ ಅಡಿಕೆ 2 ಬಾಳೆಹಣ್ಣು ತಂದಿಡಿ, ದೇವ್ರ ಮುಂದೆ ಸಾಕು. ತಾಂಬೂಲ ಇಟ್ಟರೆ ಸಾಕು ದೇವಿಗೆ. ಬಳೆ, ಬ್ಲೌಸ್ ಪೀಸು, ಚಿನ್ನದ ನಾಣ್ಯ ಅಥವಾ ಏನಿದೆ ನಿಮ್ಮ ಹತ್ರ ಅದು, ಹಾಗೆ ಗೆಜ್ಜೆ ವತ್ಸ ಹಾಕಿ, ನಿಮ್ಮ ಹತ್ರ ಒಂದು ದಾಸವಾಳ ಇದೆಯಾ ದಾಸವಾಳ ಇಟ್ಟು, ತಾಂಬೂಲ ಇಟ್ಟು ಪೂಜೆಯನ್ನು ಮಾಡಿ. ಸೊ ನೀವು ಕೇಳ್ಕೊಂಡಿದ್ದೀನ ಕೊಡ್ತಾಳೆ ಖಂಡಿತವಾಗ್ಲೂ. ಸೊ ನಾನು ಅಂದ್ಕೊಂಡಿರೋದು ಹಿಂಗೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಎಲ್ಲದಕ್ಕೂ ನಂಬಿಕೆ ಮುಖ್ಯ. ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲ ಕೂಡ ಸಿಗುತ್ತೆ. ಸೊ ನಂಬಿಕೆ ಇಲ್ಲದೆ ಸುಮ್ಮನೆ ಏನೋ ಮಾಡ್ತೀನಿ ಅಂತ ಮಾಡಿದ್ರೆ ಅದಾಗೋದಿಲ್ಲ. ಸೊ ಫೈನಲ್ ಆಗಿ ನೋಡ್ಬೋದು ನಮ್ಮ ವೈಭವ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋ ದಾಸವಾಳ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ದೇವ್ರ ಮನೆ ಕೆಲಸ ಎಲ್ಲ ಆದಮೇಲೆ ಈಗ ಅಡುಗೆ ಅಂತೀನಿ, ಪ್ರಸಾದ ನೈವೇದ್ಯಕ್ಕೆ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಬಂದು ಸಜ್ಜಿಗೆ ಮಾಡ್ಕೋತಾ ಇದ್ದೀನಿ ನಾನು. ಈ ವೈಭವ ಲಕ್ಷ್ಮಿ ಪೂಜೆಗೆ ಸಜ್ಜಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇಲ್ಲ ಗೋಧಿ ಪಾಯಸ ಎಲ್ಲ ಕೂಡ ಒಳ್ಳೆಯದೇ. ನಾನು ಸಜ್ಜಿಗೆನೇ ಮಾಡೋದು ಯಾವಾಗಲೂ ಕೂಡ. ತುಪ್ಪ ಮತ್ತು ರವೆ ಹಾಕಿ ಮಾಡುವಂಥದ್ದು. ಸೊ ಇದನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಡೋಣ ಬನ್ನಿ. ಆದಷ್ಟು ಏನು ಹೇಳ್ತೀವಿ, ಸ್ಟೀಲ್ ಪಾತ್ರೆಗಳನ್ನು ಬಿಟ್ಟು ಬೇರೆ ಪಾತ್ರೆಗಳಲ್ಲಿ, ಕಂಚು ಅಥವಾ ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಗಳಲ್ಲಿ ಆದಷ್ಟು ನೈವೇದ್ಯ ಮಾಡಿ. ಅಥವಾ ದೇವ್ರಿಗೆ ಬಳಸುವಂಥ ಯಾವುದೇ ವಸ್ತುಗಳಿರಲಿ ಆದಷ್ಟು ಸ್ಟೀಲ್ ಪಾತ್ರೆಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸ್ಟೀಲ್ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ನೋಡಿ, ಅಂದರೆ ದೇವ್ರ ಪೂಜೆಗೆ ನಮಗೆಲ್ಲ ಸ್ಟೀಲ್ ತುಂಬಾ ಒಳ್ಳೆಯದು. ಚಿನ್ನ, ಬೆಳ್ಳಿ, ಚಿನ್ನ ಇದೆ ಚಿನ್ನದಲ್ಲೂ ಇಡ್ಬೋದು. ಬೆಳ್ಳಿ ಇಲ್ಲ ಅಂತಂದರೆ ಮಣ್ಣಿನ ಪಾತ್ರೆಗಳು ಅಥವಾ ಪಿಂಗಾಣಿ ಪಾತ್ರೆಗಳೆಲ್ಲ ಬರುತ್ತಲ್ವ,
ಸೊ ಆ ಥರದ್ರಲ್ಲಿ ಇಟ್ಟು ಮಾಡ್ಬೋದು. ಇಲ್ಲಿ ಬುಕ್ಕಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನೇ ನೋಡಿಕೊಂಡು ನಾನು ಪೂಜೆನ ಮಾಡ್ಕೋದು. ಅದು ಪ್ರತಿಯೊಂದು ಕೊಡ್ತಾರೆ, ಕಲಶ ಸ್ಥಾಪನೆಯಿಂದ ಹಿಡಿದು ನಾವು ಪ್ರತಿ ಮಂಗಳಾರತಿ ಲಾಸ್ಟ್ ತನಕ ಬುಕ್ಕಲ್ಲಿ ಪ್ರತಿಯೊಂದು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಗಂಧಿಗೆ ಅಂಗಡಿಯಲ್ಲೂ ವೈಭವ ಲಕ್ಷ್ಮಿ ಪುಸ್ತಕ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಯಾರು ವೈಭವ ಲಕ್ಷ್ಮಿ ಪೂಜೆ ಮಾಡಿರ್ತಾರಲ್ಲ ಅವ್ರ ಹತ್ರ ಅವರು ಲಾಸ್ಟ್ ವಾರ ಬುಕ್ಗಳನ್ನು ಕೊಡ್ತಾರೆ ಮುತ್ತೈದೆಯರಿಗೆ. ಆ ಬುಕ್ಕನ್ನು ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಹಾಗೇನಿಲ್ಲ, ನೀವು ಗಂಧಿಗೆ ಅಂಗಡಿಯಲ್ಲಿ ತೊಗೊಂಡು ಕೂಡ ಪೂಜೆಯನ್ನು ಸ್ಟಾರ್ಟ್ ಮಾಡ್ಬೋದು. ಆ ಥರ ತೊಗೊಂಡಾಗ ದೇವಿ ಪ್ರಸಾದ ಬಂದಿರೋದನ್ನು ನಾವು ಮಾಡೋ ರೀತಿ ಇನ್ನೂ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಸಿಕ್ಕಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ, ನಿಮಗೆ ಪೂಜೆ ಮಾಡಬೇಕು ಅಂತ ಆಸೆ ಇದೆ, ನೀವು ಗಂಧಿಗೆ ಅಂಗಡಿಯಲ್ಲಿ ತೊಗೊಂಡು ಪೂಜೆ ಮಾಡ್ಬೋದು. ನಾನು ಇಲ್ಲಿ ಕುಂಕುಮ ಅರ್ಚನೆ ಇರ್ಬೋದು, ಹಾಗೆ ಹೂವಿನ ಅರ್ಚನೆ ಪ್ರತಿಯೊಂದು ಕೂಡ ಮಾಡ್ಕೋತೀನಿ. ಇದೆಲ್ಲ ಬುಕ್ಕಲ್ಲಿರಲ್ಲ, ನಾವು ಮಾಡ್ಕೊಳ್ಬೇಕು. ಎಲ್ಲ ಮುಗೀತು. ನೋಡ್ಬೋದು ನಮ್ಮ ಮುದ್ದಾಗಿ ವೈಭವ ಲಕ್ಷ್ಮಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಿದೆ ವೈಭವ ಲಕ್ಷ್ಮಿ. ನನ್ನದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡ್ಬೋದು ಹಿಂಗೆ ಕಾಣಿಸ್ತಿದೆ ನಮ್ಮ ವೈಭವ ಲಕ್ಷ್ಮಿ. ಕಮೆಂಟ್ ಮಾಡಿ ತಿಳಿಸಿ. ಈಗ ತಾನೇ ಪೂಜೆ ಮುಗೀತು, ಅಡುಗೆ ಮಾಡಬೇಕಿಲ್ಲ. ಸೊ ನೈವೇದ್ಯಕ್ಕೆ ಅಂದ್ಬಿಟ್ಟು ಸಜ್ಜಿಗೆ ಮಾಡಿದ್ದೆ, ಅದನ್ನೇ ಸ್ವಲ್ಪ ತಿಂದೆ. ತುಂಬ ರುಚಿಯಾಗಿ ಬಂದಿದೆ. ಇದೇ ಥರನೇ ಪ್ರತಿದಿನ ಮಾಡ್ತೀನಿ ಸಜ್ಜಿಗೆ ಮಾಡಿದಾಗೆಲ್ಲ, ಬಟ್ ಆವಾಗಿನ ಟೇಸ್ಟೇ ಬೇರೆ, ದೇವ್ರಿಗೆ ನೈವೇದ್ಯಕ್ಕೆ ಮಾಡಿದಾಗೆ ಟೇಸ್ಟ್ ಬೇರೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಸಜ್ಜಿಗೆ ತಿಂದೆ, ಬೆಳಗ್ಗೆಯಿಂದ ಉಪವಾಸ ಇದ್ನಲ್ಲ, ಸೊ ಏನೂ ತಿಂದಿರಲಿಲ್ಲ. ಈಗ ಸಜ್ಜಿಗೆ ತಿಂದು ಈಗ ಅಡುಗೆ ಮಾಡೋಣ ಅಂತ ಗೋಧಿ ದೋಸೆ ಮತ್ತು ಟೊಮೆಟೊ ಗೊಜ್ಜು ಮಾಡಿಬಿಡೋಣ ಅಂತ. ರೈಸ್ ಹಿಂಗೆ ಉಪವಾಸ ಇದ್ದೀನಿ, ಯಾಕೆ ರೈಸ್ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಹಸ್ಬೆಂಡ್ ಬಂದರೆ ಪಾದನ ಯಾಕೆ ಚಿಂಟು ಜಗಳ ಆಗ್ತಿದ್ದಾರೆ ಇಬ್ಬರು. ಪಾದ ನಮಸ್ಕಾರ ಮಾಡಿ ಅವ್ರ ಕೈಯಲ್ಲಿ ಅಕ್ಷತೆ ಎಲ್ಲ ಹಾಕ್ಸ್ಬಿಟ್ಟು ಆಮೇಲೆ ಆರತಿ ಬೆಳಗ್ಗೆ ಕಲಶನ ಕದಲಿಸ್ತೀನಿ. ಸೊ ಇವತ್ತೇ ವಿಸರ್ಜನೆ ಮಾಡಿಬಿಡ್ತೀನಿ ನಾನು, ನಾಳೆ ಅದನ್ನೆಲ್ಲ ತಗೊಳ್ತೀನಿ. ಆ ಥರ ಬನ್ನಿ ಅಡುಗೆ ಮಾಡೋಣ. ಈಗ ಊಟಕ್ಕೆ ಚಪಾತಿ ಟೊಮೆಟೊ ಗೊಜ್ಜು ಮಾಡೋಣ ಅಂದ್ಕೊಂಡೆ. ನೆನೆಸಿರ್ಲಿಲ್ವಲ್ಲ, ನೆನೆಯಲ್ಲ ಅಂದ್ಬಿಟ್ಟು ಗೋಧಿ ದೋಸೆ, ಅದಕ್ಕೇ ಕೊತ್ತಂಬರಿ ಮತ್ತು ನುಗ್ಗೆ ಸೊಪ್ಪಿತ್ತು ಕಟ್ ಮಾಡಿ ಹಾಕ್ಬಿಟ್ಟು ಟೊಮೆಟೊ ಗೊಜ್ಜನ್ನ ಮಾಡಿಕೊಂಡೆ. ಹೀಗೆ ಊಟ ಮಾಡ್ಕೊಂಡ್ವಿ. ನನ್ನ ಉಪವಾಸ ಕೂಡ ಕಂಪ್ಲೀಟ್ ಆಯಿತು.